ಸ್ನೇಹಿತರೆ ನೋಡಿ NSBK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಿನ್ನೆ ಯಾವುದ್ರ ಬಗ್ಗೆ ಹೇಳಿದೆ ಅಪ್ಪ ಅಂದರೆ JSSK ಬಗ್ಗೆ ಮಾಹಿತಿ ನಿಮಗೆ ಕೊಟ್ಟಿದ್ದೆ. ಇವತ್ತು ಯಾವುದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದರೆ ಈಗಲೇ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಇವತ್ತು ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಪ್ಪ ಅಂದರೆ ಹೈ ರಿಸ್ಕ್ ANC ಅಂದರೆ ಗಂಡಾಂತರದಲ್ಲಿ ಇರುವ ಗರ್ಭಿಣಿಯ ಮಹಿಳೆಯ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಗಂಡಾಂತರ ಗರ್ಭಿಣಿ ಅಂದರೆ ಅವಳಿಗೆ ಯಾವ ರೀತಿಯಾದ ತೊಂದರೆಗಳು ಇರುತ್ತವೆ ಮತ್ತು ಆಯಾ ತೊಂದರೆಗಳು ಯಾವ್ಯಾವು ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮನ್ನು ಕೊಡುತ್ತೇನೆ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ. ಬನ್ನಿ, ಗಂಡಾಂತರದಲ್ಲಿ ಇರ್ತಕ್ಕಂಥ ಗರ್ಭಿಣಿಯ ಮಹಿಳೆಯ ಸೂಚನೆಗಳು ಮತ್ತು ಸಲಹೆಗಳು ಅವು ಯಾವ್ಯಾವು ಅನ್ನೋದು ನೋಡಿ. ಮೊದಲನೆಯದು ಗಂಡಾಂತರ ಗರ್ಭಿಣಿಯ ಮೊದಲನೆಯ ಒಂದು ತೊಂದರೆ ಏನಪ್ಪ ಅಂದರೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ. ಆಮೇಲೆ ಅಧಿಕ ರಕ್ತದ ಒತ್ತಡ ಅಂದರೆ BP ಹೆಚ್ಚಿಗೆ ಇರುವ ಪ್ರಮಾಣ. ಆಮೇಲೆ ತೀವ್ರ ರಕ್ತಹೀನತೆ ಅಂದರೆ ರಕ್ತದ ಪ್ರಮಾಣ ಕಡಿಮೆ ಇರುವುದು. ಆಮೇಲೆ ಈ ಹಿಂದೆ ಸಿಜರಿನ್ ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಗರ್ಭಿಣಿ. ಆಮೇಲೆ ಮೂರ್ಛೆ, ಅಸ್ತಮ ಇನ್ನಿತರ ರೋಗಗಳಿಂದ ಒಬ್ಬ ಗರ್ಭಿಣಿ ಮಹಿಳೆ ಬಳಲುತ್ತಾ ಇದ್ದರೆ ಇದು ಕೂಡ ಒಂದು ಗಂಡಾಂತರ ಗರ್ಭಿಣಿಯ ಲಕ್ಷಣ. ಹಾಗೆ 145 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರವಿದ್ರೂ ಕೂಡ ಆ ಮಹಿಳೆ ಕೂಡ ಇದು ಒಂದು ಗಂಡಾಂತರ ಗರ್ಭಿಣಿಯ ಸೂಚನೆ. ಹಾಗೆ ತನ್ನ ಗರ್ಭಧಾರಣೆ ಆದಾಗ ಗರ್ಭಿಣಿಯಲ್ಲಿ ಅವಳಿ ಜವಳಿ ಮಕ್ಕಳು ಇರ್ತಾವಲ್ಲ, ಅದು ಕೂಡ ಒಂದು ಗಂಡಾಂತರ ಗರ್ಭಿಣಿಯ ಲಕ್ಷಣ ಇರುತ್ತದೆ. ಆಮೇಲೆ ಭ್ರೂಣ ಕುಂಠಿತ ಬೆಳವಣಿಗೆ ಅಂದರೆ ತನ್ನ ಗರ್ಭಕೋಶದಲ್ಲಿ ಮಗು ಬೆಳವಣಿಗೆ ಕಮ್ಮಿ ಪ್ರಮಾಣ ಇದ್ದರೆ ಕೂಡ ಅದನ್ನು ಕೂಡ ಒಂದು. ಆಮೇಲೆ ಸೋಂಕುಗಳಿಂದ ಅಂದರೆ HIV, HBS ಮತ್ತು AH ಸೆಪ್ಲಿಸ್ಟ್ ಇತ್ಯಾದಿ ತೊಂದರೆಗಳು. ಮತ್ತು ಭ್ರೂಣವು ಅಡ್ಡವಾಗಿ ಇರುತ್ತದೆ ಅಲ್ಲ ಗರ್ಭಕೋಶದಲ್ಲಿ, ಅದು ಕೂಡ ಒಂದು. ಭ್ರೂಣದಲ್ಲಿ ನ್ಯೂನತೆಗಳು ಇರುವುದು ಅಂದರೆ ಮಗು ತನ್ನ ಗರ್ಭದಲ್ಲಿ ಇದ್ದಾಗ ಕೆಲವೊಂದು ಬೆಳವಣಿಗೆಗಳಿಗೆ ನ್ಯೂನತೆಗಳು ಇರುತ್ತವೆ, ಅದು ಕೂಡ ಒಂದು. ಥೈರಾಯ್ಡ್ ಕಾಯಿಲೆಗಳು. ಆಮೇಲೆ 4 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಗರ್ಭ ಧರಿಸಿದರೆ ಅಂದರೆ 1 ಮಕ್ಕಳು, 2 ಮಕ್ಕಳು, 3 ಮಕ್ಕಳು, 4 ಮಕ್ಕಳು ಬಿಟ್ಟು 5ನೇ ಮಕ್ಕಳು, 4ನೇ ಮಕ್ಕಳು ಏನು ಗರ್ಭ ಧರಿಸ್ತಾರಲ್ಲ, ಅದು ಕೂಡ ಒಂದು ಗಂಡಾಂತರ ಗರ್ಭಿಣಿಯ ಸೂಚನೆ. ಆಮೇಲೆ ಹದಿಹರೆಯದಲ್ಲಿ ಗರ್ಭಧಾರಣೆ ಆಗುವುದು. 18 ವರ್ಷದ ಕೆಳಗಡೆ ಗರ್ಭಿಣಿ ಆದ್ರೂ ಕೂಡ ಅದನ್ನು ಒಂದು ಗಂಡಾಂತರ ಗರ್ಭಿಣಿಗೆ ಸಂಬಂಧಪಟ್ಟಿರುತ್ತದೆ. ಆಮೇಲೆ RH ನೆಗೆಟಿವ್ ಗರ್ಭಧಾರಣೆ. ಆಮೇಲೆ ಶ್ವಾಸಕೋಶ ಅಥವಾ ಉಸಿರಾಟದ ತೊಂದರೆ ಕೂಡ ಇರುತ್ತದೆ. ಆಮೇಲೆ ಹೆರಿಗೆಯ ಮುನ್ನ ಜನಾಂಗದಿಂದ ರಕ್ತಸ್ರಾವ ಆಗುವುದು ಅಂದರೆ ಬಾಣಂತನ ಆಗೋದಕ್ಕಿಂತ ಮುಂಚೆನೆ ರಕ್ತಸ್ರಾವ ಜನನಾಂಗದ ಒಳಗೆ ರಕ್ತಸ್ರಾವ ಉಂಟಾಗ್ತದಲ್ಲ, ಅದು ಕೂಡ ಒಂದು ಗಂಡಾಂತರ ಗರ್ಭಿಣಿಯ ಲಕ್ಷಣಗಳು ಆಗಿರುತ್ತವೆ. ಸ್ನೇಹಿತರೆ, ಇವತ್ತು ಇದ್ರ ಬಗ್ಗೆ ಮಾತಾಡಿನಪ್ಪ ಅಂದರೆ ಹೈ ರಿಸ್ಕ್ ANC ಅಂದರೆ ಗಂಡಾಂತರ ಗರ್ಭಿಣಿ ಹೊಂದಿರುವ ಮಹಿಳೆಯರ ಗಂಡಾಂತರ ಗರ್ಭಿಣಿಗೆ ಸಂಬಂಧಪಟ್ಟಿರುವ ಸಲಹೆಗಳು ಮತ್ತು ಅವು ಯಾವ್ಯಾವು ಅನ್ನುವುದರ ಬಗ್ಗೆ ಒಂದು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಾದರೂ ಕ್ಷಮಿಸಬೇಕು. ಆಮೇಲೆ ಈ ಒಂದು ಮಾಹಿತಿ ಎಲ್ಲಿ ಸ್ಕಿಪ್ ಮಾಡಬೇಡಿ. ಅರ್ಧ ನೋಡಿದರೆ ಯಾವ ರೀತಿಯಾದ ಗರ್ಭಿಣಿ ಮಹಿಳೆಯ ತೊಂದರೆಗಳು ಅನುಭವಿಸಬೇಕಾಗುತ್ತದೆ ಅನ್ನುವುದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಆಗುವುದಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಕೊನೆವರೆಗೆ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಂತಹ ಒಂದು ಸಲಹೆಗಳನ್ನು ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋಕ್ಕೆ ಫಾಲೋ ಮಾಡಿ. ಮತ್ತು ನಾನು ಹೇಗೆ ಮಾಡಬೇಕು, ಏನಾದರೂ ತಪ್ಪಾದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ.